ಇವತ್ತಿನ ವಿಡಿಯೋ ಕಂಪ್ಲೀಟ್ ವೇಸ್ಟ್ ಐತಿ. ಮನಸ್ಸಿದ್ರೆ ನೋಡ್ರಿ, ಅದಕ್ಕಂದ್ರೆ ನನಗೆ ಇವತ್ತು ಮನಸ್ಸಿರಲಿಲ್ಲ. ಭಾಳ ಬೆಳಗ್ಗೆ ಅಂದ್ರೆ ಇರಿಟೇಟೆಡ್ ಇದ್ದಾಗ ಲೈಕ್ ನಂದು ಓನ್ ಪರ್ಸನಾಲಿಟಿ ಹೆಂಗೈತೆ ಅಂದ್ರೆ ಐ ಗೋ ಇಂಟು ಐಸೋಲೇಷನ್. ನಾ ಎಲ್ಲ ಕಡೆಯಿಂದ ಡಿಟ್ಯಾಚ್ ಆಗಿ ಒಬ್ಬನೇ ಇರಬೇಕು. ಲೈಕ್ ಶಾಂತ ರೀತಿ ಅಂತ ಯಾವಾಗಲೂ ವಿಚಾರ ಮಾಡ್ತಿರ್ಬೇಕು. ಆ ಥರ ಪರ್ಸನಾಲಿಟಿ ನಂದೈತಿ. ಸೊ ಇವತ್ತು ಜಿಮ್ಮಿಗೆ ಬಂದೆ, ನಂಗೆ ಒಟ್ಟೆ ವರ್ಕೌಟ್ ಮಾಡೋ ಮನಸ್ಸಿರಲಿಲ್ಲ. ಬಟ್ ಈಗ ನೀವು ಸೀರೀಸ್ ಫಾಲೋ ಮಾಡಂತೀರಿ, ಡೇ 1 ಹಾಕಿನ ವರ್ಕೌಟು, ಡೇ 2 ವರ್ಕೌಟ್ ಹಾಕಿನಿ, ಮತ್ತು ಡೇ 3 ಲೆಗ್ಸ್ ವರ್ಕೌಟ್ ಹಾಕಿಲ್ಲ ಅಂದ್ರೆ ನಿಮ್ದು ಮಿಸ್ ಆಗಬಾರ್ದು ಅಂತೇಳಿ ನಾ ಒಂದೊಂದು ಸೆಟ್ ವರ್ಕೌಟ್ ಮಾಡಿದೆ. ಲೈಟ್ ವೇಟ್ಸ್ ಇತ್ತು, ಫಾರ್ಮ್ ಹೆಚ್ಚು ಕಮ್ಮಿ ಇತ್ತು, ಅದಕ್ಕಂದ್ರೆ ಮೈಂಡ್ ಸೆಟ್ ಅಷ್ಟು ಸರಿ ಇರಲಿಲ್ಲ. ಬಟ್ ಮಾಡೀನಿ, ಹಾಕತ್ತೀನಿ. ನೀವು ಮಿಸ್ ಮಾಡೋಕೆ ಹೋಗ್ಬಿಡ್ರಿ. ನಿಮ್ದು ಲೆಗ್ಸ್ ಏನೈತಲ್ಲ ಇವತ್ತು ಟ್ರೈನ್ ಮಾಡಿರಿ. ಆ್ಯಂಡ್ ನಿಮ್ದು ಮೂಡ್ ಇರಿಟೇಟೆಡ್ ಇತ್ತು, ಸ್ವಲ್ಪ ಸರಿ ಇರಲಿಲ್ಲ ಅಂತ ಹೇಳಿದ್ರೆ ಯೂಶ್ವಲಿ ವರ್ಕೌಟ್ ಮಾಡೋದಿಂತ್ರ ನಿಮ್ದು ಮೂಡ್ ಬೆಟರ್ ಆಗ್ತೈತಿ. ಹಂಗಂತೂ ನಾನು ಸ್ವಲ್ಪ ವರ್ಕೌಟ್ ಮಾಡಿದೆ. ಸೊ ನಿಮ್ಗೇನಾದರೂ ಆ ಥರ ಸಿಚುವೇಶನ್ಸ್ ಇದ್ದು ಡಿಫಿಕಲ್ಟಿ ಫೀಲ್ ಆಗತೈತಿ, ಮೂಡ್ ಸರಿ ಇಲ್ಲ ಅಂದಾಗ ಒಂದು ಹಾಫ್ ಆನ್ ಅವರ್ ಆದರೂ ವರ್ಕೌಟ್ ಮಾಡಿರಿ, ನಿಮ್ಮ ಕಂಡೀಷನ್ ಸ್ವಲ್ಪ ಬೆಟರ್ ಆಗ್ತೈತಿ. ಇನ್ನು ಹಂಗೋ ಹಿಂಗೋ ಗಟ್ಟಿ ಮನಸ್ಸು ಮಾಡಿ ನಾನೊಂದು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇವತ್ತು ಜಿಮ್ ಮಟ್ಟ ಬಂದೇ ಬಿಟ್ಟಿನಿ, ತಡಿ ಲೆಗ್ಸ್ ಮಾಡಾರ ಹೋಗೋಣ, ಅಟ್ಲೀಸ್ಟ್ ಲೈಟ್ ವೇಟ್ ಆದರೂ ಮಾಡಿ ಹೋಗೋಣ ಅಂತೇಳಿ ಫಸ್ಟ್ ಎಕ್ಸಸೈಸ್ ನಂದು ಸ್ಕ್ವಾಟ್ಸ್ ನಾನು ಚಲೋ ಮಾಡಿದೆ. ಒಂದು ಹಂಗೆ ಸ್ಟೋರಿ ಹೇಳ್ತೀನಿ ಕೇಳ್ರಿ. ಯಾರು ಭಾಳ ದಪ್ಪ ಇರ್ತಾರಲ್ಲ, ಫ್ಯಾಟ್ ಲಾಸ್ ಮಾಡ್ಬೇಕಂತ ಇರ್ತಾರಲ್ಲ, ಅವ್ರದ್ದು ಆ್ಯಕ್ಚುಲಿ ಈಸಿ ಇರ್ತೈತಿ. ಬಟ್ ಯಾರು ಆ್ಯಕ್ಟೋಮಾರ್ಫ್ ಇರ್ತಾರ, ನಂದೇ ಎಕ್ಸಾಂಪಲ್ ತಗೋರಿ. ನಾ ಮೊದಲು ಭಾಳ ತೆಳ್ಳಗಿದ್ದೆ. 45 kg ಏನೋ ಇದ್ದೆ. ಈ ಕರೆಂಟ್ ವೇಟ್ ನಂದು 70 kg ಐತಿ. ಅದೇನು ತೆಳ್ಳಗಿರ್ತೇವಲ್ಲ, ಆ್ಯಕ್ಟೋಮಾರ್ಫ್ ಇರ್ತೇವಲ್ಲ, ಎಷ್ಟು ತಿಂದರೂ ಏನು ವರ್ಕೌಟ್ ಮಾಡಿದ್ರು ವೇಟ್ ಗೇನ್ ಮಾಡೋಕ್ಕೆ, ಮಸಲ್ ಪುಟ್ ಆನ್ ಮಾಡೋಕ್ಕೆ ಭಾಳ ಡಿಫಿಕಲ್ಟ್ ಅನ್ನಿಸ್ತಿರ್ತೈತಿ. ಆ ಕಂಡೀಷನ್ನಿಂದ ಮಸಲ್ ಪುಟ್ ಆನ್ ಮಾಡಿ, ವೇಟ್ ಪುಟ್ ಆನ್ ಮಾಡಿ, ಅದನ್ನು ಮೇಂಟೈನ್ ಮಾಡೋದಾಯ್ತು, ಅದನ್ನು ಇನ್ನೂ ಜಾಸ್ತಿ ಗ್ರೋ ಮಾಡೋದೇನೈತಲ್ಲ, ಅದು ನೆಕ್ಸ್ಟ್ ಲೆವೆಲ್ ಡಿಫಿಕಲ್ಟ್ ಟಾಸ್ಕ್. ನನ್ನ ಕೇಸ್ದಾಗ ನಂದು ಅಪ್ಪರ್ ಬಾಡಿ ಒಂದು ಚಲೋ ಡೆವಲಪ್ ಆಗೈತಿ. ಆದ್ರೆ ನಂದು ಲ್ಯಾಕಿಂಗ್ ಪಾರ್ಟ್ ಅಂದ್ರೆ ನಂದು ಕಾವ್ಸ್, ನಂದು ಕ್ವಾಡ್ಸ್ ಓಕೆ ಒಂದು ರೇಂಜಿಗೆ ಡೆವಲಪ್ ಆಗ್ಯಾವ. ಒಂದು ಸ್ವಲ್ಪ ಮಂತಿಂತ್ರ ಚಲೋ ಟ್ರೈನ್ ಮಾಡತ್ತಿದ್ದೆ, ಅವಕ್ಕಂತ ಗ್ರೋ ಆಗ್ಯಾವ. ಬಟ್ ಕಾವ್ಸು ಸ್ವಲ್ಪ ಪುಷ್ ಜಾಸ್ತಿ ಮಾಡಿದ್ರೂ ಜಲ್ದಿ ಗ್ರೋ ಆಗಲ್ಲ. ಇದಕ್ಕೆ ಸೊಲ್ಯೂಷನ್ ಏನಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು, ಪ್ರೋಗ್ರೆಸಿವ್ ಓವರ್ಲೋಡಿಂಗ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಚೆಂದಾಗಿ ಟ್ರೈನ್ ಮಾಡ್ಕೊತ ಒಂದು ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ ಕನ್ಸ್ಯೂಮ್ ಮಾಡಿ ಇನ್ನೂ ಬೆಟರ್ ನನ್ನ ರಿಕವರಿ ಎಲ್ಲ ಮಾಡ್ಕೊಂಡೆ ಅಂದರೆ ಚಲೋ ಗ್ರೋ ಆಗ್ತೈತಿ. ಸೊ ಇದ್ರಾಗ ನಾ ಲೈಟ್ ವೇಟ್ಸ ಮಾಡಿದೆ. 1 ಸೆಟ್ 2 ಸೆಟ್ 3 ಸೆಟ್ ಮಾಡಿಕೊಂಡು ನೆಕ್ಸ್ಟು ನಮ್ಮದು ಲೆಗ್ ಪ್ರೆಸ್ನಾಗೂ ಆತ. ಒಂದು ನೆನ್ಪಿಟ್ಕೋರಿ, ನಿಮ್ದು ಇವತ್ತು ಮನಸ್ಸು ಇಲ್ಲ ವರ್ಕೌಟ್ ಮಾಡೋಕ್ಕೆ, ನಿಮ್ದು ಲೈಕ್ ಏನಂತಾರ ರಿಕವರಿ ಪ್ರಾಪರ್ ಆಗಿ ಆಗಿಲ್ಲ, ಹಾಗೆಲ್ಲ ಇದ್ದಾಗ ಹೆವಿ ವೇಟ್ಸ್ ಹಾಕ್ಕೊಂಡು ವರ್ಕೌಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ವರ್ಕೌಟ್ ಅಂತ ಬಂದರೆ ನಿಮ್ದು ಕಂಪ್ಲೀಟ್ ಕಾನ್ಸಂಟ್ರೇಷನ್ ಅದ್ರಾಗಿ ಇರಬೇಕು. ಕಾನ್ಸಂಟ್ರೇಷನ್ ಇಲ್ಲ, ಭಾಳಷ್ಟು ವೇಟ್ಸ್ ಹಾಕ್ಕೊಂಡು ಏನಾದರೂ ಕುಂತ್ರಿ ಅಂದರೆ ಪಕ್ಕ ಏನಾದರೂ ಒಂದು ಇಂಜುರಿ ಆಕೈತಿ, ಅದನ್ನು ಮುರಿತು, ಇದು ಮುರಿತು, ಅದು ಡಿಸ್ಲೊಕೇಟ್ ಆಯ್ತು, ಇದು ಡಿಸ್ಲೊಕೇಟ್ ಆಗೋತ್ತು ಅನ್ನೋ ಕಂಡೀಷನ್ಸ್ ಆಗ್ತಾವೆ. ಸೊ ಮೈಂಡ್ಸೆಟ್ ನಿಮ್ಮದು ಸರಿ ಇಲ್ಲ, ಅವತ್ತು ಮೂಡ್ ಸರಿ ಇಲ್ಲ, ನಿಮ್ಮದು ಡಿಸ್ಟರ್ಬ್ಡ್ ಅದೀರಿ, ಫೋಕಸ್ ಸರಿ ಇಲ್ಲ ಅಂತ ಹೇಳಿದರೆ ಲೈಟ್ ವೇಟ್ಸ್ ಯೂಸ್ ಮಾಡಿರಿ. ಭಾಳಷ್ಟು ಹೆವಿ ವೇಟ್ಸ್ ಹಾಕ್ಕೊಂಡು ಕೂಡಕ್ಕೆ ಹೋಗ್ಬೇಡ್ರಿ. ಐ ಹೋಪ್ ದಿಸ್ ಇಸ್ ವೆರಿ ಕ್ಲಿಯರ್. ಒಮ್ಮೆ ಏನಾದರೂ ನಿಮಗೆ ಇಂಜುರಿ ಆಯ್ತು, ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದರೆ ನೆಕ್ಸ್ಟ್ ಲೈಫ್ ಟೈಮ್ ನೀವು ಅದರ ಸಂಬಂಧ ಸಫರ್ ಆಗಬೇಕಾಗ್ತಿರ್ತೈತಿ. ಲೈಕ್ ಶೋಲ್ಡರ್ ಡಿಸ್ಲೊಕೇಟ್ ಆಯ್ತು, ನೀ ಡಿಸ್ಲೊಕೇಟ್ ಆಯ್ತು, ಏನೇನೋ ಆಯ್ತು ಅಂತ ಹೇಳಿದ್ರೆ ತ್ರಾಸ ಆಗ್ತೈತಿ, ಆಯಿತಾ? ಸೊ ನೋಡಿಕೊಂಡು ಆರಾಮಾಗಿ ಮಾಡಿರಿ. ಈ ಲೆಗ್ ಪ್ರೆಸ್ಸು ಸೆಕೆಂಡ್ ಎಕ್ಸಸೈಸ್ ಇತ್ತು. ಫಸ್ಟ್ ಎಕ್ಸಸೈಸ್ ನಾವು ಸ್ಕ್ವಾಟ್ಸ್ ಮಾಡಿದ್ವಿ. ನೀವು ಇದನ್ನು ಸೇಮ್ ಕಾಪಿ ಮಾಡಿದ್ರು ನಡೀತಿದ್ದು ವರ್ಕೌಟ್ ರೂಟೀನ್. ಫಸ್ಟಿಗೆ ಸ್ಟಾರ್ಟ್ ಮಾಡೋಕೆ ಲೈಟ್ ವೇಟ್ಸ್ ಇಂತ ಮಾಡಿರಿ. 3 ಸೆಟ್ಸು 10 to 12 ರೆಪಿಟೇಷನ್. ಟುವರ್ಡ್ಸ್ ಫೇಲ್ಯೂರ್ ಏನು ಪುಷ್ ಮಾಡೋದು ಬೇಡ, ನೀವು ಬಿಗಿನರ್ ಅದೀರಿ ಅಂತ ಹೇಳಿದರೆ. ಬಟ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಐತಿ ಅಂತ ಹೇಳಿದರೆ ಒಂದು ಸ್ವಲ್ಪ ಇಂಟೆನ್ಸಿಟಿ ಜಾಸ್ತಿ ಪುಷ್ ಮಾಡ್ಬೋದು. ಆಮೇಲೆ ವೇಟು ಏನೈತಲ್ಲ, ಯಾರಾದರೂ ಹಿಂದೆ ಸಪೋರ್ಟಿಗಿದ್ದಾಗ ಸ್ಕ್ವಾಡ್ಸ್ ಎಲ್ಲ ಹೊಡೆಯೋದು ಚಲೋ. ಬಟ್ ಸಪೋರ್ಟಿಗೆ ಯಾರೂ ಇಲ್ಲ ಅಂದಾಗ ಒಂದು ಸ್ವಲ್ಪ ಸೇಫ್ ಗೇಮನ್ನು ಆಡ್ರಿ, ಸ್ವಲ್ಪ ನೋಡ್ಕೊಂಡನ ಆಡ್ರಿ. ಈಗೇನು ವೀಡಿಯೋದಾಗ ಮಾಡಂತೀನಲ್ಲ, ಇದಕ್ಕೆ ಲೆಗ್ ಕರ್ಲ್ ಅಂತ ಹೇಳ್ತಾರೆ. ಇದು ನಿಮ್ಮ ಹ್ಯಾಮ್ಸ್ಟ್ರಿಂಗನ್ನು ಟಾರ್ಗೆಟ್ ಮಾಡ್ತೈತಿ. ಲೈಕ್ ಪ್ರಾಪರ್ ನಿಮ್ಗೆ ಹೆಂಗೆ ಬೇಕು ಹಂಗೆ ಪೊಸಿಷನ್ ಸೆಟಪ್ ಮಾಡ್ಕೋರಿ. ಹಿಂದೆ ಸೆಟಪ್ ಮಾಡಿಕೊಂಡು ಇಲ್ಲಿ ಮುಂದೆ ಹಿಡ್ಕೊಳಕ್ಕೆ ಹ್ಯಾಂಡಲ್ ಇರ್ತೈತಿ, ಆ ಹ್ಯಾಂಡಲ್ನ ಗಟ್ಟಿಯಾಗಿ ಇಟ್ಕೊಂಡು ಲೆಗ್ಗನ್ನು ಕರ್ಲ್ ಮಾಡ್ಬೇಕು ನೀವು. ಸೊ ಇದು ಹ್ಯಾಮ್ಸ್ಟ್ರಿಂಗನ್ನು ಟಾರ್ಗೆಟ್ ಮಾಡ್ತೈತಿ. ಅದು ಇನ್ನೊಮ್ಮೆ ಹೇಳಾಕತ್ತೀನಿ, ಬಿಗಿನರ್ ಇದ್ರಿ ಅಂದರೆ ಲೈಟಾಗಿ ಮಾಡಿರಿ. ಎದಕ್ಕಂತ ಹೇಳಿದರೆ ಇದು ಭಾಳ ಡೇಂಜರ್ ಹಿಡಿತೈತೆ. ಹ್ಯಾಮ್ಸ್ಟ್ರಿಂಗ್ ಕ್ಯಾಚ್ ಆಗಾಕತ್ತು, ಕ್ರ್ಯಾಂಪ್ ಬರಾಕತ್ತು ಅಂತ ಹೇಳಿದ್ರೆ ಒದ್ದಾಡಿ ಹೋಗ್ತೀರಿ. ಸೊ ಅದಕ್ಕೆ
ನೋಡಿಕೊಂಡು ಆರಾಮಾಗಿ ಲೆಗ್ ಕರ್ಲನ್ನು ಮಾಡಿರಿ. ಇದಾಗಿಂದ ನೆಕ್ಸ್ಟ್ ನೀವು ಲೆಗ್ ಎಕ್ಸ್ಟೆನ್ಷನ್ ಮಾಡ್ಬೋದು. ಲೆಗ್ ಎಕ್ಸ್ಟೆನ್ಷನ್ ಮಾಡೋಬೇಕಾದ್ರೂ ಅದನ್ನು ಪ್ರಾಪರಾಗಿ ಸೆಟಪ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿರಬೇಕು. ಅದನ್ನು ಪ್ರಾಪರಾಗಿ ಸೆಟಪ್ ಮಾಡಿ ಕರೆಕ್ಟಾಗಿ ಕೂತ್ರಿ, ಒಂದು ಸ್ವಲ್ಪ ಸೀಟ್ ಹಿಂದೆ ಸರಿಸ್ಕೊಂಡು ಕೂತ್ರಿ ಅಂದರೆ ನೀವು ಮಾಡೋಕೆ ಕಂಫರ್ಟೇಬಲ್ ಆಗ್ತೀರಿ. ಈಗ ಇದನ್ನೊಂದು ಮುಗಿಸ್ಕೋತೀನಿ. ಒಂದು 3 ಸೆಟ್ಟನೋ 2 ಸೆಟ್ ಹೊಡೆದೆ ನಾನು, 10 to 12 ರೆಪಿಟೇಷನ್. ನಾ ಸ್ವಲ್ಪ ಮಾಡೋದೇ ಕಮ್ಮಿ ಸೆಟ್ಸ್ ಮಾಡತ್ತಿದ್ದೆ ಅಂಥೇಳಿ ಸ್ವಲ್ಪ ಫೇಲ್ಯೂರ್ ತನಕ ಪುಷ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೆ. ಓಕೆ 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 ಈಗ ಇದಂತೂ ಮುಗೀತು. ನೆಕ್ಸ್ಟು ನಾವು ಹೊಡೆಯೋದು ಲೆಗ್ ಎಕ್ಸ್ಟೆನ್ಷನ್. ಲಾಸ್ಟ್ ಹೆಂಗೆ ಹೇಳಿದೆ ಅಲ್ಲ, ಸೆಟಪ್ ಮಾಡ್ಕೋಬೇಕು ಎಲ್ಲ ಅಂಥೇಳಿ ಚೆಂದಾಗಿ ಇದು ಸೆಟಪ್ ಆದಮೇಲೆ ಸ್ಲೋ ಆಗಿ ಕಂಟ್ರೋಲ್ಡಾಗಿ ಲೆಗ್ ಎಕ್ಸ್ಟೆನ್ಷನ್ ಮಾಡಿರಿ. ಸ್ಲೋ ಆಗಿ ಅಂದರೆ ಅತಿ ಕಡಿಮೆ ವೇಟ್ ಹಾಕಿ ಅತಿ ಪರಿ ಸ್ಲೋನೂ ಮಾಡೋದಲ್ಲ, ಸ್ವಲ್ಪ ನಿಮ್ಗೆ ಮಸಲ್ ನೀವು ಎಕ್ಸ್ಟೆಂಡ್ ಮಾಡೋದು ನಿಮಗೆ ಫೀಲ್ ಆಗಬೇಕು, ತೆಳಗೆ ಬಿಡೋಬೇಕಾದ್ರೂ ಫೀಲ್ ಆಗಬೇಕು. ಅದನ್ನೊಂದು ತಲೆಗಿಟ್ಕೊಂಡು ಚೆಂದಾಗಿ ಲೆಗ್ ಎಕ್ಸ್ಟೆನ್ಷನ್ ನೀವು ಪರ್ಫಾರ್ಮ್ ಮಾಡ್ಬೋದು. ಇದು ನಮ್ಮ ಮಷೀನ್ ಸ್ವಲ್ಪ ಏನು ಜಿಮ್ನಾಗಿತ್ತಲ್ಲ ಒಂದು ಸ್ವಲ್ಪ ಕ್ರಾಸ್ ಇದ್ದಂಗೆ ಐತಿ. ಸೊ ನಂಗೆ ಅದು ಒಂದು ಸೈಡ್ ಜಾಸ್ತಿ ಬೀಳಾಕತ್ತಿತ್ತು, ಒಂದು ಸೈಡು ಕಡಿಮೆ ಬೀಳಾಕತ್ತಿತ್ತು. ಈ ಥರ ಸಿಚುವೇಶನ್ ಇದ್ದಾಗ ನೀವು ಸಿಂಗಲ್ ಲೆಗ್ ಎಕ್ಸ್ಟೆನ್ಷನ್ನು ಮಾಡ್ಬೋದು, ನಡೀತೈತಿ. ಅಕಸ್ಮಾತ್ ಹಂಗೆ ಸೊಟ್ಟ ಗಿಟ್ಟ ಏನಾದರೂ ಇತ್ತು ಅಂತ ಹೇಳಿದರೆ ಸಿಂಗಲ್ ಲೆಗ್ ಎಕ್ಸ್ಟೆನ್ಷನ್ ಬೆಸ್ಟ್. ಅದಕ್ಕೆ ಯೂನಿಲ್ಯಾಟ್ರಲ್ ಟ್ರೈನಿಂಗ್ ಅಂತ ಹೇಳ್ತಾರೆ. ಟೈಮ್ ಇತ್ತು ನಿಮ್ಮ ಕಡೆ ಸಫಿಷಿಯೆಂಟಾಗಿ ವರ್ಕೌಟ್ ಮಾಡೋಕ್ಕೆ ಅಂತ ಹೇಳಿದರೆ ಯೂಶ್ವಲಿ ಯೂನಿಲ್ಯಾಟ್ರಲ್ ಎಕ್ಸಸೈಸಸ್ ಆರ್ ಬೆಟರ್, ಆಯಿತಾ. ಸೊ ಅದನ್ನು ಟ್ರೈ ಮಾಡ್ಬೋದು. ಬಟ್ ಆ್ಯಸ್ ಅ ಬಿಗಿನರ್ ಫಸ್ಟ್ ನೀವು ಹೋಗಿ ಜಿಮ್ಮನ್ನು ಎಕ್ಸ್ಪ್ಲೋರ್ ಮಾಡಿರಿ. ಜಿಮ್ನಾಗ ಯಾವ್ಯಾವ ಮಷೀನ್ಸ್ ಅದಾವು, ಎಷ್ಟೆಷ್ಟು ಇಕ್ವಿಪ್ಮೆಂಟ್ಸ್ ಅದಾವು, ನೀವು ಏನೇನು ಸರಿಯಾಗಿ ಮಾಡ್ಬೋದು, ಏನೇನು ಸರಿಯಾಗಿ ಮಾಡೋಕ್ಕಾಗಲ್ಲ, ಇದನ್ನೆಂದ ಎಕ್ಸ್ಪ್ಲೋರ್ ಮಾಡಿ ನೀವು ಸೆಟ್ ಆಗಿಂದ ಒಂದು ಪ್ರಾಪರ್ ಶೆಡ್ಯೂಲ್ ಮಾಡಿಕೊಂಡು ಆ ಶೆಡ್ಯೂಲ್ ತಕ್ಕಂಗೆ ವರ್ಕೌಟ್ ಮಾಡಿರಿ. ನಂದು ಫಸ್ಟ್ ವೀಡಿಯೋದಾಗ ನಾನು ಪುಷ್ ವರ್ಕೌಟ್ ನಿಮ್ಗೆ ತೋರಿಸಿದ್ದೆ, ಚೆಸ್ಟ್ ಶೋಲ್ಡರ್ ಟ್ರೈಸೆಪ್ಸ್ ಮಾಡಿದ್ದು. ನಿನ್ನೆ ವರ್ಕೌಟ್ ಒಳಗೆ ಬ್ಯಾಕ್ ಬೈಸೆಪ್ಸ್ ತೋರಿಸಿದ್ದೆ. ಇವತ್ತಿನ ವರ್ಕೌಟ್ ನಾನು ಈಗ ಲೆಗ್ಸ್ ತೋರಿಸಾತೀನಿ. ಇದೇನು ಕಾಫ್ಸ್ ಅಲ್ಲ, ಇದನ್ನು ನೋಡಿದ್ರೆ ನನಗೆ ಮನಸ್ಸು ಬೇಜಾರಾಗ್ಬಿಡ್ತೈತಪ್ಪ. ಟ್ರೈನ್ ಮಾಡಿ 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 ನನಗೆ ಬೇಜಾರಾದರೂ ನಾನು ಟ್ರೈನ್ ಮಾಡಬೇಕಾಗ್ತೈತೆ. ಅಂದರೆ ಇದಕ್ಕಂದ್ರೆ ಇದು ಗ್ರೋ ಆಗಬೇಕು. ಇದನ್ನು ನಾನು ಟ್ರೈನ್ ಸರಿಯಾಗಿ ಮಾಡಲಿಲ್ಲ ಅಂತೇಳಿದ್ರೆ ಗ್ರೋ ಆಗಂಗಿಲ್ಲ ಅಂತೇಳಿದ್ರೆ ಅದು ಅಸಹ್ಯ ಅಂತೈತಿ. ಸೊ ಮೊದಲೇ ನಂದು ಕ್ವಾಡ್ಸು ಅಷ್ಟು ಡೆವಲಪ್ಡ್ ಇರಲಿಲ್ಲ, ಸಣ್ಣವಿದ್ದು. ಬಟ್ ಅದನ್ನು ಚಲೋ ಸ್ಕ್ವಾಡ್ಸ್ ಎಲ್ಲ ಮಾಡೋಕ್ಕತ್ತಾಗಿಂತ ಕ್ವಾಡ್ಸು ಡೆವಲಪ್ ಆಯ್ತು. ಬಟ್ ಈ ಕಾಫ್ಸ್ ಏನೈತಲ್ಲ, ಜೆನೆಟಿಕಲಿ ಐ ಆಮ್ ಲ್ಯಾಕಿಂಗ್ ಇನ್ ದ್ಯಾಟ್. ಸೊ ನಮ್ಮದು ಫಾದರಿಂದ ಏನೈತಲ್ಲ ಅವ್ರದ್ದು ಕಾಫ್ ಚಲೋ ಅದಾವೆ, ಬಟ್ ನಂದು ಯಾಕೋ ಗೊತ್ತಿಲ್ಲ, ಕಾಫ್ಸು ಭಾಳ ತೆಳ್ಳಗದಾವೆ. ಸೊ ತೆಳ್ಳಗೆ ಐತಿ, ಚೆಂದಾಗಿ ತಿನ್ನಬೇಕು, ವರ್ಕೌಟ್ ಮಾಡಬೇಕು, ಅವಾಗನ ಅದು ಗ್ರೋ ಆಗೋದು. ಸೊ ಇದೇನೈತಲ್ಲ, ಫಸ್ಟಿಗೆ ನಾನು ಬಾಡಿ ವೇಟಿಂದ ಮಾಡಿದ್ದೆ, ಬಾಡಿ ವೇಟ್ ಕಾಫ್ ರೈಸಸ್ ಅಂತಾರೆ ಇದಕ್ಕೆ. ಇದಾಗಿಂದ ನೆಕ್ಸ್ಟ್ ಮಷೀನು ಇರ್ತೈತಿ, ಹ್ಯಾಕ್ಸ್ಕಾಟ್ ಮಷೀನ್ ಇದೆ. ಹ್ಯಾಕ್ಸ್ಕಾಟ್ ಮಷೀನ ನೀವು ಕಂಫರ್ಟೇಬಲ್ ಇದ್ದರೆ ಹ್ಯಾಕ್ಸ್ಕಾಟ್ ಮಷೀನ್ ಒಳಗೆ ವೇಟ್ ಹಾಕ್ಕೊಂಡು ವೇಟೆಡ್ ಕಾಫ್ ರೈಸಸನ್ನು ಮಾಡ್ಬೋದು. ಸೊ ಇದು ಮಾಡೋಬೇಕಾದ್ರೆ ಒಂದು ತಲೆಗೆ ಇಟ್ಕೋರಿ, ಜಸ್ಟ್ ಯು ನೀಡ್ ಟು ಬಿ ಫೋಕಸಿಂಗ್ ಮೋರ್, ಲೈಕ್ ನಿಮಗೆ ಫೀಲ್ ಆಗ್ತಿರ್ಬೇಕದು, ಓಕೆ ನಾ ಮಾಡಾಕತ್ತೀನಿ, ಕಾಫ್ ಮಸಲ್ ಫೀಲ್ ಆಗತ್ತಿದೆ ಅಂಥೇಳಿ. ಸೊ ಇದನ್ನು ಟ್ರೈ ಔಟ್ ಮಾಡಿರಿ. ಇದು ಆಗಿಂದ ಸಾಕಪ್ಪ, ಮಾಡೋದಾತು, ಸಮಾಧಾನವೂ ಆತು, ಪೇಷನ್ಸು ಬಂದಂಗೆ ಆತು. ಏನು ಮಾಡಂಗಿಲ್ಲ ಅಂದ್ಕೊಂಡು ಬಂದವ, ಮಾಡಬೇಕು ಅಂತನೂ ಬಂದವ, ಏನಾದರೂ ಸ್ವಲ್ಪ ಆದರೂ ಮಾಡಿ ಹೋದೆ ಅನ್ನೋ ಖುಷಿ ನನಗೆ ಐತಿ. ಆಮೇಲೆ ಇದನ್ನು ಮುಗಿಸಿದ್ದ ನೆಕ್ಸ್ಟ್ ಟೈಮ್ ಏನಂತಾರೆ, ಆತು ಬಿಡಪ್ಪ ವೀಡಿಯೋಸ್ ಮಾಡಿದ್ದೆ, ಈಗ ಹಾಕಿದರೆ ನೀವು ಇದನ್ನು ಫಾಲೋ ಮಾಡ್ತೀರಿ, ನಿಮ್ಮ ವರ್ಕೌಟ್ ಸ್ಟಾರ್ಟ್ ಮಾಡ್ತೀರಿ, ನಿಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂಥೇಳಿ ಅಂದ್ಕೊಂಡು ನನ್ನ ಕ್ಯಾಮ್ರಾ ತೊಗೊಂಡು ನಾನು ನನ್ನ ಶೂಗಿ ತೆಗೆದು ವಾಪಸ್ ಮನೆಗೆ ಹೋಗಾಕಂಥೇಳಿ ರೆಡಿ ಆದೆ. ಸೊ ಐ ಹೋಪ್ ನೀವು ಈ ವರ್ಕೌಟನ್ನು ಫಾಲೋ ಮಾಡ್ತೀರಿ, ಚಲೋ ಮಾಡಿರಿ. ನೆಕ್ಸ್ಟ್ ಒಂದು ಸತ ಚೆಂದಾಗಿ ಇದ್ರದ್ದು ವೀಡಿಯೋ ಮಾಡಿ ಹಾಕ್ತೀನಂತ. ಅಲ್ಲಿ ಮಟ್ಟ ಗೊತ್ತಿತ್ತಲ್ಲ, ಟೇಕ್ ಕೇರ್, ಬಾಯ್.